ಯಾರೆಲ್ಲ ನಿಮಗೆ ಈ ಒಂದು ನಿಮ್ಮ ಕನಸನ್ನು ಕಂಪ್ಲೀಟ್ ಮಾಡ್ಕೋದಕ್ಕೆ ಈಗ ಯಾರೆಲ್ಲ ನಿಮ್ಮ ಬೆನ್ನಿಗೆ ನಿಂತರು, ಯಾರನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನನಗೆ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಅದು ಬಯಲು ಸೀಮೆ ಅಂತ ಅದು ರಾ ಸಬ್ಜೆಕ್ಟು. ಇನ್ನು ಇವಾಗ ಬರ್ತಿರೋಂಥ ಠಾಣೆ ಅದು ಕೂಡ ಮಾಸ್ ಎಲಿಮೆಂಟ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ ಎಲ್ಲವನ್ನು ಒಳಗೊಂಡಿರೋಂಥದ್ದು. ದೆನ್ ಇದಕ್ಕೆ ನನಗೆ ಸಪೋರ್ಟಾಗಿ ನಿಂತಿರೋದು ನನ್ನ ಹಸ್ಬೆಂಡ್ ಅಂತ ಫಸ್ಟ್ ಹೇಳಬೇಕು. ಯಾಕಂದರೆ ಮೊದಲು ನನ್ನ ತಂದೆ ತಾಯಿ ಈ ಜರ್ನಿಗೆ ಕಾರಣ. ಅವರಿಬ್ಬರು ಇವಾಗಿಲ್ಲ, ಅವ್ರನ್ನ ಕಳ್ಕೊಂಡು 4 ವರ್ಷ ಆಯಿತು. ಈಗ ನನ್ನ ಹಸ್ಬೆಂಡು ಅವರು ನನಗಿನ್ನ ಒಂದು ಮಟ್ಟ ಜಾಸ್ತಿನೇ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ. ಇವಾಗ ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ, ಸೊ ಅವ್ರಿಗಾಗಲೇ ನಾನು ಕಟೌಟ್ ಹಾಕ್ಸ್ತೀನಿ ನಿಂದು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆ ಥರ ಒಂದು ಅವ್ರಿಗೆ ತುಂಬ ಎಂಕರೇಜ್ ಮಾಡ್ತಾರೆ. ಮತ್ತು ನನ್ನ ಮನೆಯಲ್ಲೂ ಎಲ್ಲರೂ ಮ್ಯೂಸಿಷಿಯನ್ಸು, ತಂಗಿ ಬೇಸ್ ಗಿಟಾರಿಸ್ಟು, ಸಿಂಗರು, ಮತ್ತು ತಮ್ಮ ಕೂಡ ರಿದಮ್ ಪ್ಲೇಯರು. ಸೊ ಎಲ್ಲರೂ ಸಹಕಾರವೂ ಇದೆ, ಇಡೀ ಫ್ಯಾಮಿಲಿ ಸಪೋರ್ಟ್ ಇದೆ. ನಮ್ಮ ಅತ್ತೆಯಿಂದ ಹಿಡಿದು ಎಲ್ಲರೂ ಸಪೋರ್ಟ್ ಇದೆ. ಯಾಕಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ. ಸೊ ಅವರೆಲ್ಲರೂ ಸಪೋರ್ಟು ತುಂಬಾ ಚೆನ್ನಾಗಿದೆ. ಓಕೆ, ಲೇಖಾ ಆಡಿಯೋ, ಲೇಖಾ ಯಾರು, ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿ. ಲೇಖಾ ನನ್ನ ಮಗಳು. ಆ್ಯಕ್ಚುಲಿ ನಾನು ಫಸ್ಟ್ ಕಂಪೋಸ್ ಮಾಡಬೇಕಾದ್ರೆ ಯೂಶ್ವಲಿ ನನ್ನ ಮಗಳು ಮತ್ತು ನನ್ನ ತಂಗಿಗೆ ಕೇಳಿಸ್ತೀನಿ. ಬಿಕಾಸ್ ಅವರಿಬ್ರಿಗೂ ತುಂಬ ಸಾಂಗ್ಸ್ ಕೇಳೋ ಹುಚ್ಚು ಆ್ಯಂಡ್ ಜಡ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಕಂಪೋಸ್ ಆದಮೇಲೂ ಮತ್ತು ಎಲ್ಲ ರೆಡಿ ಆದಮೇಲೂ ಅವ್ರಿಗೆ ಕೇಳಿಸಿ ಇದು ಹೇಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಮಗಳು ಅಂತ ಬಂದರೆ ಅವಳಿಗೆ 9th ಸ್ಟ್ಯಾಂಡರ್ಡ್ ಓದ್ತಾ ಇರೋದು, ಅವಳು ಡ್ರಮ್ಸ್ ಕಲಿತಿದ್ದಾಳೆ. ಮತ್ತು ಈಗಿನ ಟ್ರೆಂಡ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಏನಾದರೂ ಸ್ವಲ್ಪ ಹಂಗೆ ಹಿಂಗೆ ಇದ್ರೂ ಇದು ಯಾಕೋ ಓಲ್ಡಾಗಿ ಕೇಳಿಸಿದೆ, ಏನಾದರೂ ಬೇರೆ ಮಾಡು ಅಂತ ಅವಳು ಡೈರೆಕ್ಟಾಗೇ ಹೇಳ್ತಾಳೆ. ಸೊ ಮನೆಯಲ್ಲೇ ನನಗೆ ಒಬ್ಬರು ಅಂದರೆ ರಿವ್ಯೂ ಹೇಳೋರಿದ್ದಾರೆ. ಸೊ ಅದು ಕೂಡ ನನಗೆ ಖುಷಿ. ಸಂಗೀತದಲ್ಲಿ ಡ್ರೀಮ್ ಅಂತ ಇದ್ರೆ ಏನಿದೆ? ಈಗ ಆಲ್ರೆಡಿ ಆಡಿಯೋ ಸಂಸ್ಥೆ ಎಲ್ಲ ಮಾಡ್ತೀರಾ, ಆದರೂ ಒಂದೇನೋ ಒಂದು ಕನಸಿರುತ್ತೆ. ಎಲ್ಲ ರೀತಿ ಈಗ ಸಂಗೀತ ಅಂತ ಬಂದಾಗ ಅದಕ್ಕೆ ಏನೇನು ಎಲ್ಲ ರೀತಿ ಕಲ್ತಿದ್ದೀರಾ ಅನ್ನೋದು ನಾನು ತಿಳ್ಕೊಂಡೆ. ಸೊ ಒಂದು ಡ್ರೀಮ್ ಅಂತ ಇರುತ್ತೆ, ಏನು ಡ್ರೀಮ್ ಇದೆ ಮುಂದೆ? ಮುಂದೆ ಅದೇ ಒಂದಷ್ಟು ನನ್ನ ಸಂಸ್ಥೆಯಿಂದ ಒಂದಷ್ಟು ಹಾಡುಗಳು ಬರಬೇಕು, ಒಂದಷ್ಟು ಗಾಯಕರಿಗೂ ಅವಕಾಶ ಸಿಗಬೇಕು, ಸಾಹಿತಿಗಳಿಗೂ ಅವಕಾಶಗಳು ಸಿಗಬೇಕು. ಜೊತೆಗೆ ನನ್ನದೇ ಓನ್ ಆಲ್ಬಮ್ಸ್ಗಳು ಮಾಡಬೇಕು. ಮತ್ತು ನಂದು ನನ್ನ ತಂಗಿ ಮಲ್ನಾಡ್ ಸಿಸ್ಟರ್ಸ್ ಅಂತಲೇ ಶೋಸ್ಗಳು ಕೊಡ್ತೀವಿ. ಸೊ ನಮ್ಮಿಬ್ರದ್ದು ಒಂದಷ್ಟು ಸಾಂಗ್ಸ್ ಮಾಡಬೇಕು. ಮತ್ತು ಅಕ್ಟೋಬರ್ನಲ್ಲಿ ಒಂದು ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. 12 hours ನನ್ನ ನೆಚ್ಚಿನ ಗಾಯಕಿ ಎಸ್ ಜಾನಕಮ್ಮ ಅವರು. ಸೊ ಅವ್ರ ಮುಂದೆ 10 ವರ್ಷದ ಹಿಂದೆ ನಾನು ಒಂದ್ಸಲಿ ಹಾಡಿದಾಗ ಅವರು ನನಗೆ 1000 rupees ನೋಟ್ ಕೊಟ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದರು. ಸೊ ಇವಾಗ ನಾನು ಒಂದು 12 hours ಬರೀ ಜಾನಕಮ್ಮ ಅವ್ರ ಗೀತೆ ಅಂದರೆ 120 ಸಾಂಗ್ಗಳು ಬರುತ್ತೆ. ಅದನ್ನು ಒಂದಿನ ಅದನ್ನು ಪೂರ್ತಿ 12 hours ಹಾಡಿ ಅದೊಂದು ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ ನನಗೆ ಅಂದರೆ ನಾನು ಫಸ್ಟ್ ಮ್ಯೂಸಿಕ್ ಮಾಡಿದಾಗ ಈವನ್ ಲಾಂಚ್ ಟೈಮಲ್ಲೂ ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಬಂದು ಕಾಂಟ್ಯಾಕ್ಟ್ ಮಾಡು ಅಂತ. ಆಗ ನಂದಿನ್ನೂ ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಇವಾಗಲೇ ಹೋಗಿ ಹೆಂಗೆ ಕೇಳೋದು ಅನ್ನೋದೊಂದು ಅಳುಕಿತ್ತು. ಇನ್ನೊಂದು 2-3 ಮೂವಿ ಆಗಲಿ ಅಂತ. ಬಟ್ ನಮ್ಗೆ ಗೊತ್ತಿರಲಿಲ್ಲ ಅಷ್ಟು ಬೇಗ ಕಳ್ಕೊತೀವಿ ಅಂತ. ಬಟ್ ಎಲ್ಲೋ ಒಂದು ಕಡೆ ದೊಡ್ಡ ಹೀರೋ ಅಂತ ಬಂದಾಗ ಖಂಡಿತ ನನಗೆ ಅಪ್ಪು ಸರ್ ಹತ್ರ ಒಂದು ಮೂವಿ ಸಿಗ್ಬೋದು ಅನ್ನೋದೊಂದು ಆಸೆ ಇತ್ತು. ಸೊ ಅದು ನಿರಾಸೆ ಆಯಿತು.